ಜೀವನದ ಪಾಠ ಅರಮನೆ ಸಿಕ್ತು ಅಂತ ನೆರಳು ಕೊಟ್ಟ ಗುಡಿಸಲಿಗೆ ಯಾವತ್ತೂ ಬೆಂಕಿ ಹಚ್ಚಬಾರ್ದು. ಯಾಕೆಂದರೆ ಆ ಗುಡಿಸಲಿಂದನೇ ನಾವು ಇವತ್ತು ಅರಮನೆ ಕಟ್ಕೊಂಡಿರೋದು ಅಂತ ಯಾವುದೇ ಕ್ಷಣಕ್ಕೂ ಕೂಡ ನಾವು ಮರಿಬಾರ್ದು. ಮರೆತರೆ ಯಾವ ಜೀವನವೂ ಕೂಡ ಸರಿ ಹೋಗೋದಿಲ್ಲ. ಹಾಗೆ ನಮ್ಮ ಕೂಡ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಾಗಾಗಿ ಗುಡಿಸಲನ್ನು ಯಾವತ್ತೂ ಮರೆಯಬೇಡಿ. ಹಾಗೆ ನಮ್ಮ ಮೊದಲನೇ ದೇವರು ತಾಯಿ ಆ್ಯಂಡ್ ತಂದೆ. ತಾಯಿಯೇ ನಮ್ಮ ಗರ್ಭದಲ್ಲಿ ಎಷ್ಟು ನೋವುಗಳನ್ನು ಹೊತ್ತು ಆಚೆ ತಂದು ನಮ್ಮನ್ನು ಸಾಕಷ್ಟು ಬೆಳೆಸಿರ್ತಾರೆ. ತಂದೆ ಆಗಲಿ ಹೆಗ್ಲಾಗಿರ್ತಾನೆ. ಅವರಿಗೆ ಪ್ರೀತಿಯಿಂದ ವಂದನೆಗಳು. ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ. ಬೆಳಿಗ್ಗೆ ಎದ್ದು ದೇವ್ರು ನೋಡ್ತಾ, ನಮ್ಮ ಅಣ್ಣನ ಫೋಟೋ ಫಸ್ಟ್ ನೋಡ್ತಾ, ಹಾಗೆ ನಮ್ಮ ದೇವ್ರ ಪೂಜೆ ಇವತ್ತು ಆಲ್ರೆಡಿ ಆಗೋಗಿತ್ತು. ಅವ್ರು ಗಂಟೆ ಬಾರಿಸಾಗಿದ್ದೆ. ಆವಾಗ ದೇವ್ರನ್ನ ಮುಖ ನೋಡ್ತಾ, ನನ್ನ ಸೂರ್ಯ ದೇವ್ರನ್ನ ಇವತ್ತು ಲೇಟಾಗಿ ನೋಡಿದೆ. ನನ್ನ ದಿನ ಸ್ಟಾರ್ಟ್ ಆಗೋದೆ ನಾನು ಸೂರ್ಯ ನೋಡ್ತಾ. ಆ ಸೂರ್ಯ ನೋಡ್ತಾ ಇವತ್ತು ವಾತಾವರಣ 5 ನಿಮಿಷ ಆಚೆ ನಿಂತ ಆ ಪರಿಸರ ವಾತಾವರಣ ನಾನು ತೊಗೊಂಡೆ. ನಾನು ಜಸ್ಟ್ ಆಮೇಲೆ ಒಳಗಡೆ ನಾನು ಎಂಟ್ರಿ ಆಗೋದು. ಅಷ್ಟರಲ್ಲಿ ನಮ್ಮ ಮಮ್ಮಿ ಏನೋ ಮಾಡ್ತಿದ್ರು. ಇವತ್ತು ನನ್ನ ಮಗನಿಗೆ ದೋಸೆ ಮಾಡಿಕೊಡ್ತಿದ್ರು. ಬಾಕ್ಸ್ಗೆ ದೋಸೆ ಬೇಕು ಅಂತ ಕೇಳಿದ್ದಾನೆ. ಅದಕ್ಕಾಗಿ ಪಾಪ ಏನು ಮಾಡೋಕ್ಕಲ್ಲ, ಒಬ್ಬರೇ ಮಾಡ್ತಾರೆ. ಹುಡ್ಕೋಕೆ ಹೋದರೆ ಇವ್ನು ಆಲ್ರೆಡಿ ಆಚೆ ಆಟ ಆಡ್ತಿದ್ದ, ರೆಡಿಯಾಗಿ ಬಾರೋ ಸ್ಕೂಲ್ಗೆ ಅಂತ. ಅಷ್ಟರಲ್ಲಿ ನಮ್ಮಮ್ಮ ಕಾಫಿ ಕೊಟ್ಟರು. ಕಾಫಿ ಕೊಡ್ತಾ ಕೂತಿದ್ದೆ. ಅವನಿಗೆ ಸ್ಕೂಲಿಗೆ ಲೇಟ್ ಆಯಿತು. ರೆಡಿ ಮಾಡಿಸ್ತಿದ್ದೆ ಅವನ್ನ. ಪಾಪ ರೆಡಿಯಾದ. ಇವತ್ತು ನಮ್ಮ ಮನೆಯವ್ರು ಇಲ್ದಿದ್ದ ಕಾರಣ ನಮ್ಮಮ್ಮನೇ ಕರ್ಕೊಂಡೋದ್ರು ಸ್ಕೂಲ್ಗೆ. ಅಷ್ಟರಲ್ಲಿ ನಮ್ಮ ಪಾಪನೂ ಕೂಡ ಆಯ್ತಿದ್ದ. ಅವನಿಗೆ ಸ್ವಲ್ಪ ಫೀಡ್ ಮಾಡಿ ನಾನು ಸ್ವಲ್ಪ ಜಳಕ ಮಾಡಿ ಬಂದೆ. ನಮ್ಮಮ್ಮ ಎಷ್ಟೊಂದು ದಿನ ಆದಮೇಲೆ ಚೋಚ ಕೊಟ್ಟಿದ್ರು. ಬರೀ ಸಪ್ಪೆ ತಿಂದು ಬೇಜಾರಾಗೋಯಿತು. ಇವತ್ತು ಖುಷಿಯಾಗಿ ಚೋಚ ತಿಂದು ಎಂಟು ಮಾಡಿದೆ.